ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆನೇ ತಾಯಿ ರಾಜರಾಜೇಶ್ವರಿಯ ಆಶೀರ್ವಾದದ ಜೊತೆಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ರಾಜರಾಜೇಶ್ವರಿ ತಾಯಿ ಒಳ್ಳೇದು ಮಾಡಲಿ. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ತಮ್ಲೈನ್ ನೋಡಿರ್ತೀರ. ಹೌದು, ಇವತ್ತು ಯೂಟ್ಯೂಬಲ್ಲಿ ತುಂಬ ಜಗಳ ನಡೀತಾನೇ ಇದೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಡೈಲಿ ವ್ಲಾಗ್ ಜೊತೆಗೆ ಅದ್ರ ಬಗ್ಗೆ ಕೂಡ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ನ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಬಂದುಬಿಟ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಿಲ್ಲ ಅಂದರೂ ಫಸ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಬಿಟ್ಟರೆ ಆಮೇಲೆ ನೆಕ್ಸ್ಟ್ ಕೆಲಸವನ್ನು ಶುರು ಮಾಡೋವಂಥದ್ದು ಯಾವಾಗಲೂ ಕೂಡ. ಸೊ ಆವಾಗಲೇ ಸಮಾಧಾನ, ಫಸ್ಟು ಬಾಗಿಲಿಗೆ ನೀರು ಹಾಕಿಬಿಟ್ರೆ. ಸೊ ಇವಾಗಲೂ ಕೂಡ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಇರುತ್ತೆ, ಆ ಮಗುನ ಸ್ಕೂಲಿಗೆ ಕಳಿಸ್ಬೇಕಾಗಿರುತ್ತೆ, ನಾಷ್ಟ ಎಲ್ಲ ಗಡಿಬಿಡಿ ಕೆಲಸ ಇರುತ್ತೆ. ಸೊ ಫಸ್ಟು ಬೆಳಿಗ್ಗೆ ನನಗೆ ಬೇಗ ಎದ್ದೊಳೋದಕ್ಕೆ ಆಗಲ್ಲ. ರೀಸನ್ ಬಂದುಬಿಟ್ಟು ಸಾನ್ವಿ ಕೂಡ ನೈಟು ಒಂದೊಂದ್ಸಲಿ ಅವಳು ತುಂಬ ಲೇಟಾಗಿ ಮಲ್ಕೊಳ್ತಾಳೆ, ಮತ್ತು ಒಂದೊಂದ್ಸಲಿ ಕಿರಿಕಿರಿ ಇರುತ್ತೆ, ಮತ್ತು ಅವ್ರ ಅಪ್ಪ ಒಂದೊಂದ್ಸಲಿ ಲೇಟಾಗಿ ಬರ್ತಾರೆ. ಸೊ ಆ ಥರದಿಂದಾಗಿ ಬೆಳಿಗ್ಗೆ ಸ್ವಲ್ಪ ಎದ್ದೊಳೋದು ಲೇಟ್ ಆಗಿಬಿಡುತ್ತೆ. ಒಂದೊಂದ್ಸಲಿ 6:30, 6, 7 ಈ ರೀತಿ ಕೂಡ ಎದ್ದೊಳ್ತೀನಿ. ಬಟ್ ಹಾಗೋ ಹೀಗೋ ಒಟ್ಟಿನಲ್ಲಿ ಕೆಲಸ ಅಂತೂ ಆಗಲೇಬೇಕು. ಸೊ ಹಾಗಾಗಿ ಒಟ್ನಲ್ಲಿ ಕೆಲಸ ಅಂತೂ ಮ್ಯಾನೇಜ್ ಮಾಡ್ಕೊತೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿಕೊಂಡು ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೊತೀವಿ. ತುಂಬ ಸಪೋರ್ಟಿವ್ ಆಗಿ ಅವರು ಇರೋದಕ್ಕೆ ನಾನು ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಾನು ನೈಟ್ ಹೊತ್ತೆ ಎಲ್ಲ ಪಾತ್ರೆಗಳು ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು, ಆವಾಗಲೇ ಸ್ವಲ್ಪ ಸಮಾಧಾನ. ಬಟ್ ಇವತ್ತು ನೋಡಿ ಯಾವುದೇ ಪಾತ್ರೆ ಕೂಡ ನಾನು ತೊಳೆದಿಲ್ಲ. ಯಾಕಂದರೆ ನೈಟು ಒಂದೊಂದ್ಸಲಿ ಸಾನ್ವಿ ಏನು ಮಾಡ್ತಾಳೆ ಅಂದರೆ ಅವ್ರ ಅಪ್ಪನ ಹತ್ರ ಮಲ್ಕೊಳ್ಳೋದು ಇಲ್ಲ ಒಂದೊಂದ್ಸಲಿ. ಸೊ ಊಟ ಆದಮೇಲೆ ಅವಳು ಅಂದರೆ ನಾನು ಮಲಗಿಸು ಅಂತ ಕೂಡ ಅಳ್ತಾ ಇರ್ತಾಳೆ. ಬಟ್ ಅವಳು ಮಲಗಿಸಿ ಮತ್ತೆ ನಾನು ಬಂದು ಪಾತ್ರೆ ತೊಳೆಯೋದಕ್ಕೂ ಕೂಡ ತುಂಬ ಲೇಟ್ ಆಗಿಬಿಡುತ್ತೆ. ಒಂದೊಂದ್ಸಲಿ ತುಂಬ ಕಿರಿಕಿರಿ ಮಾಡ್ತಾಳೆ, ಅಳ್ತಾ ಇರ್ತಾಳೆ, ಏನು ಕೆಲಸ ಕೂಡ ಮಾಡೋದಕ್ಕೆ ಬಿಡಲ್ಲ. ಸೊ ಅಂದರೆ ಯಾರಿಗೆ ಚಿಕ್ಕ ಮಕ್ಳು ಇರ್ತಾರೋ ಅವ್ರಿಗೆ ಗೊತ್ತೇ ಇರುತ್ತೆ, ಒನ್ ಡೇಸ್ಗಳಲ್ಲಿ ನನ್ನ ರೀತಿ ಮಾಡ್ತಾನೆ ಇರ್ತಾರೆ. ದಿನನಿತ್ಯ ಅವ್ರ ಆ್ಯಕ್ಟಿವಿಟೀಸ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದೊಂದು ದಿನ ಒಂದು ದಿನ ಇದ್ದಂಗೆ ಮತ್ತೊಂದು ದಿನ ಇರೋದಿಲ್ಲ. ಸೊ ಹಾಗಾಗಿ ನನ್ನ ಒಂದು ಕೆಲಸಗಳು ಅವರ ಒಂದು ಮೂಡ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿರುತ್ತೆ ಹೆಚ್ಚಾಗಿ. ಸೊ ಹಾಗಾಗಿ ನನಗೆ ಹಿಂದಿನ ದಿನ ಏನಾಯ್ತು ಅಂದರೆ ಸಾನ್ವಿ ಸರಿಯಾಗಿ ನನಗೆ ಅಂದರೆ ಆಟಾಡ್ತಾನೂ ಇರಲಿಲ್ಲ, ಅವ್ರ ಅಪ್ಪನ ಜೊತೆ ಕೂಡ ಮಲ್ಕೊತಾ ಇರಲಿಲ್ಲ. ಮಲಗಿಸ್ತೀನಿ ಅಂತ ಹೇಳಿದ್ರು ಪಾಪ ಅವರು. ಹಾಗಾಗಿ ನನಗೆ ಏನೂ ತೊಳೆಯೋದಕ್ಕಾಗಲಿಲ್ಲ, ಎಲ್ಲ ಹಾಗೇ ಬಿಟ್ಟು ಅವಳನ್ನ ಮಲಗಿಸ್ಕೊಂಡು ನಾನು ಕೂಡ ಮಲ್ಕೊಂಬಿಟ್ಟೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಈ ರೀತಿ ಇರುತ್ತೆ ನನಗೆ ಕೆಲಸ. ನೈಟ್ ಏನಾದರೂ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಒಂದ್ರ ಮೇಲೊಂದು ಕೆಲಸ ವಿಪರೀತ ಆಗಿಬಿಡುತ್ತೆ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಫಸ್ಟಿಗೆ ಅಂತ ನನಗಲ್ಲಿ ಸಿಂಕ್ ಹತ್ರ ಪಾತ್ರೆ ಇದ್ದು ಮತ್ತು ಅಲ್ಲಿ ಅಡುಗೆ ಮನೆ ಸ್ವಲ್ಪ ಗಲೀಜಾಗಿದ್ಬಿಟ್ರೆ ಮತ್ತು ನಂಗೆ ನಾಷ್ಟ ಮಾಡೋದಕ್ಕೆ ಆವಾಗ ಕೂಡ ಗಲೀಜಾಗುತ್ತೆ. ಬಟ್ ಆದರೆ ನನಗೆ ಮೂಡ್ ಇರೋದಿಲ್ಲ, ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಹೊತ್ತು ಸಾನ್ವಿ ಎದ್ದೇಳೋಕ್ಕಿಂತ ಮುಂಚೆ ಎದ್ಬಿಡೋಣ, ಬೇಗ ಕೆಲಸ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ. ಸೊ ನಾನು ಎದ್ದು ಒಂದು 10 ನಿಮಿಷ ಕಾಲವರೆಗೆಲ್ಲ ಅಲ್ಲಿ ಅವಳು ಎದ್ದು ಬರ್ತಾ ಇರ್ತಾಳೆ ಅಳ್ಕೊಂಡು. ಆ ರೀತಿ ಆಗ್ತಾಯಿದೆ, ನೋಡೋಣ ಹೆಂಗಾಗತ್ತೆ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಚಿಕ್ಕ ಮಕ್ಳು ಇಟ್ಕೊಂಡು ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ನನಗೆ ವ್ಲಾಗ್ಸ್ ಕೂಡ ಹಾಕೋದಕ್ಕೆ ತುಂಬ ಲೇಟ್ ಆಗ್ತಾ ಇರುತ್ತೆ. ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳೆಲ್ಲ ಹಾಕ್ತಾ ಇರ್ತೀನಿ. ನನಗೆ ಹೆಚ್ಚಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಹಾಕಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರ. ಹಾಗಾಗಿ ನಾನು ಹೆಚ್ಚಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ನೇ ಹಾಕ್ತಾ ಇರ್ತೀನಿ, ವ್ಲಾಗ್ಸ್ ಅಷ್ಟಾಗಿ ಹಾಕ್ತಾ ಇರೋದಿಲ್ಲ. ಅಂದರೆ ಏನಂದರೆ ನನ್ನ ಚಾನಲಲ್ಲಿ 50 ವ್ಲಾಗ್ಸ್ ನೋಡ್ತಾರೆ, 50 ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ತಾರೆ. ಹಾಗಾಗಿ ಹೆಚ್ಚು ವ್ಯೂಸ್ ಕೂಡ ಹೋಗೋದು ಕಷ್ಟನೇ ಆಗಿಬಿಟ್ಟೈತೆ. ಅಂದರೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ, ಯಾಕೆ ವ್ಲಾಗ್ಸ್ ಮಾಡಿ ಅಂತ. ಸ್ವಲ್ಪ ಜನ ಯಾಕೆ ಇನ್ಫಾರ್ಮೇಟಿವ್ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಏನು ಅನ್ಕೊತಾ ಇದ್ದೀನಿ ಅಂದರೆ ವ್ಲಾಗ್ ಜೊತೆಗೇ ಇನ್ಫಾರ್ಮೇಟಿವ್ಸ್ ಏನಾದರೂ ಇದ್ದರೆ ವಿಡಿಯೋಸ್ನ ಅದನ್ನು ಅಲ್ಲೇ ಶೇರ್ ಮಾಡಿಬಿಡ್ಬೇಕು, ಎರಡೂ ಇದ್ದಂಗಿರುತ್ತೆ ಅನ್ನೋ ಥರ ಥಿಂಕ್ ಮಾಡ್ತಾ ಇದ್ದೀನಿ. ನೋಡೋಣ. ಸೊ ಇವತ್ತು ಬಂದುಬಿಟ್ಟು ಫ್ರೆಂಡ್ಸ್ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಹೌದು, ಅದು ಯಾವುದು ಜಗಳ ಅಂತ ನನಗೆ ಗೊತ್ತಿಲ್ಲ, ಓಕೆನಾ. ನಾನು ಅವ್ರದ್ದು ಯೂಟ್ಯೂಬ್ ಚಾನಲ ನಾನು ನೋಡೋದು ಇಲ್ಲ, ಇಬ್ಬರದು ನಾನು ನೋಡೋದಿಲ್ಲ. ಯಾಕಂದರೆ ನಾನೇ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡಿ ನನ್ನ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ನನಗೆ ಸಾಕಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾನು ನೋಡೋದಿಲ್ಲ. ಇದು ನನಗೆ ಕಮೆಂಟ್ ಮುಖಾಂತರ ಬಂದಿರೋ ಅಂಥದ್ದು.
ಎಲ್ಲ ಚಿಕ್ಕ ಯೂಟ್ಯೂಬರ್ಸ್ಗಳು ಈ ಥರ ಜಗಳ ಆಡ್ಕೊಂಡು ಇದು ಒಂದು ಏನೋ ನಡೀತಾ ಇದೆ ಜಗಳ. ಅದಕ್ಕೆಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನೀವು ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ ನನಗೆ ಕಮೆಂಟ್ ಬಂದೈತೆ. ಸೊ ಹಾಗಾಗಿ ಅದು ಬಂದ ಮೇಲೆ ನಾನು ನೋಡಿದ್ದೀನಿ ಏನಾಯ್ತಪ್ಪ ಅಂತ ಹೇಳಿಬಿಟ್ಟು ಆವಾಗ ನೋಡಿದೆ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡೋಣ ಅಂಥೇಳಿ ಒಂದು 3 ಡೇಸ್ ಟೈಮ್ ತೊಗೊಂಡೆ. ಯಾರು ಕಮೆಂಟ್ ಹಾಕಿರ್ತೀರ ಅವರಿಗೆ ಗೊತ್ತಾಗಲಿ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾನು ಅದ್ರ ಬಗ್ಗೆ ನಾಲೆಡ್ಜೇ ಇರಲಿಲ್ಲ. ಸೊ ಇವಾಗ ಬಂದುಬಿಟ್ಟು ಫ್ರೆಂಡ್ಸ್, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬೆಳ್ಳುಳ್ಳಿಯನ್ನು ತಿಂತೀನಿ. ನಾನು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ಅಂದರೆ ಒಂದೊಂದು ಫುಲ್ಲು ತಿನ್ಬಿಡೋಲ್ಲ, ಒಂದೊಂದು ಗೆಡ್ಡೆ, ಒಂದೊಂದು ಇಲ್ಗು ಏನಂತ ಅಂತೀವಿ, ಇಲ್ಗು ಅದು ಒಂದು 2 ಇಲ್ಲ 3 ತಿಂತೀವಿ ಬಿಸಿ ಬಿಸಿ ನೀರು ಜೊತೆ. 1-2 ಬೆಳ್ಳುಳ್ಳಿ. ಬೆಳಗ್ಗೆ ಹೊತ್ತು ಕಾಫಿ ಟೀ ಅಷ್ಟಾಗಿ ಮಾಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ. ಮಕ್ಳಿಗೆ ಮಾತ್ರ ಹಾಲನ್ನು ಕಾಯಿಸ್ಕೊಡ್ತಾ ಇದ್ದೀನಿ. ನಾವು ಕಾಫಿ ಟೀ ಬಿಟ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಬಿಸಿ ಬಿಸಿ ನೀರನ್ನು ಕುಡಿತಾ ಇದ್ದೀವಿ. ಇದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು. ಮತ್ತು ಏನಾದರೂ ಶೀತ ಕೆಮ್ಮು ಕಫ ಇವಾಗಂತೂ ಈ ಒಂದು ಆಷಾಢ ಗಾಳಿಗೆ ಸಖತ್ತು ಕೋಲ್ಡ್ ಇದೆ. ಆಗಾಗ ಮಳೆ ಕೂಡ ಬರ್ತಾ ಇರುತ್ತೆ. ವೆದರ್ ಆವಾಗವಾಗ ರಪ್ ಅಂತ ಚೇಂಜ್ ಆಗ್ತಾ ಇರುತ್ತೆ. ಬಿಸಿಲಿರುತ್ತೆ, ರಪ್ ಅಂತ ಆಗಲೇ ಮೋಡ ಬಂದಿರುತ್ತೆ. ಸೊ ಆ ರೀತಿ ವೆದರಲ್ಲಿ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಕೋಲ್ಡ್ ಅಂದರೆ ನಮಗೆ ಜಾಸ್ತಿ ಕೋಲ್ಡ್ ಆಗ್ತಾ ಇರುತ್ತೆ, ನಮಗೆ ಶೀತದ ಮೈ, ಕೋಲ್ಡ್ ಮೈ ಅಂತ ಹೇಳ್ತಾರಲ್ಲ, ಬಾಣಂತಿಯರಿಗೂ ಎಕ್ಸ್ಪೆಷಲಿ ಬಾಣಂತಿಯರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚುಂಬು ನೀರು ಜೊತೆ ಒಂದು 2 ಇಲ್ಗು ಅಥವಾ 3 ಇಲ್ಗು ಬೆಳ್ಳುಳ್ಳಿನ ತಿಂದ್ಬಿಟ್ರೆ, ದಿನ ಆ ರೀತಿ ತಿಂತಾ ಬಂದರೆ ನಮಗೇನು ಕೋಲ್ಡು ಕಾಫು ಆಗಿದೆಯೋ ಅದು ಕೂಡ ನಿವಾರಣೆ ಆಗುತ್ತೆ. ಸೊ ನನಗೂ ಕೂಡ ಈ ವೆದರಲ್ಲಿ ಆದಷ್ಟು ಕೋಲ್ಡ್ ಆಗಿಬಿಡುತ್ತೆ. ಆವಾಗ ತಿಂದರೆ ನನಗೆ ಕೋಲ್ಡ್ ಆಗೋದು ಕಡಿಮೆ ಆಗುತ್ತೆ. ಕಫ ಏನಿದೆಯೋ ಅದು ಕರಗಿಸುತ್ತೆ ಬೆಳ್ಳುಳ್ಳಿ. ಸೊ ಹಾಗೆ ನಮ್ಮ ಕೊಲೆಸ್ಟ್ರಾಲ್ ಕೂಡ ಕರಗಿಸುತ್ತೆ. ನಮ್ಮ ವೆಯ್ಟ್ ಗೇಯ್ನ್ ಆಗೋದನ್ನ ತಡೆಯುತ್ತೆ. ತುಂಬ ತೀರಾ ಸಣ್ಣ ಆಗಿಬಿಡ್ತೀವಿ ಅಂತ ಏನಿಲ್ಲ. ಸೊ ನಾವು ಯಾವ ರೀತಿ ಫುಡ್ ತೊಗೊತೀವಿ, ಯಾವ ರೀತಿ ನಾವು ವಾಕಿಂಗು ಅದೆಲ್ಲ ಮಾಡ್ಕೊತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನಂತೂ ವಾಕಿಂಗ್ ಮಾಡೋದಿಲ್ಲ ಫ್ರೆಂಡ್ಸ್. ನೋಡಬೇಕು, ಟ್ರೈ ಮಾಡೋಣ, ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿಗೆ ನನ್ನ ಕೆಲಸಕ್ಕೆ ಜಾಸ್ತಿ ಮುಗ್ದೋಗ್ಬಿಡುತ್ತೆ. ಇವಾಗ ಮಕ್ಕಳಿಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಜೊತೆಗೆ ಹಾಕಿಬಿಟ್ಟು ಕಾಯಿಸ್ತಾ ಇದ್ದೀನಿ. ಸೊ ಹಾಗಾಗಿ ಬೆಳ್ಳುಳ್ಳಿನ ಬೆಳಗ್ಗೆ ಹೊತ್ತು ತಿಂತೀವಿ, ಓಕೆನಾ. ಸೊ ಇವಾಗ ಮಕ್ಕಳಿಗೆ ಹಾಲನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಇಂಚು ಶುಂಠಿಯನ್ನು ಹಾಕಿದ್ದೀನಿ. ಶುಂಠಿ ಹಾಕಿದ್ರೆ ಮಕ್ಕಳಿಗೆ ಹಾಲು ಸ್ಮೆಲ್ ಗೊತ್ತಾಗೋದಿಲ್ಲ, ಹಾಲು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆಯೇ ಅವರಿಗೆ ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ, ಊಟ ಚೆನ್ನಾಗಿ ಮಾಡ್ತಾರೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನಲ್ಲಿ ನಾನು ಮತ್ತೆ ಹಾಕ್ತೀನಿ, ನೀವು ನೋಡ್ಬೋದು, ಓಕೆನಾ. ಸೊ ಆಮೇಲೆ ನೋಡಿ, ನಾನು ಹೇಳಿದೆ ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಅಂತ. ಚಿಕ್ಕ ಪುಟ್ಟ ಕಸ ಗುಡಿಸೋ ಅಂಥದ್ದು, ಬೇರೆ ಏನಾದರೂ ಮಾಡೋ ಅಂಥದ್ದು ಚಿಕ್ಕ ಪುಟ್ಟದ್ದು ಹೆಲ್ಪನ್ನು ಮಾಡ್ತಾರೆ. ಅವರು ನನಗೆ ಸಪೋರ್ಟಿವ್ ಆಗಿರೋದಕ್ಕೆ, ನನ್ನನ್ನು ಸಹಿಸ್ಕೊಂಡಿರೋದಕ್ಕೆ, ನನ್ನನ್ನು ಸಹಿಸ್ಕೊಳ್ಳೋ ಹಸ್ಬೆಂಡ್ ನನಗೆ ಸಿಕ್ಕಿರ್ತಾರೆ. ಸೊ ಹಾಗಾಗಿ ನನಗೇನೇ ಕೋಪ ಬಂದರೂ ಅವ್ರ ಮೇಲೆ ತೋರಿಸೋದು, ಎಷ್ಟೇ ಖುಷಿ ಆದರೂ ಅವ್ರ ಮೇಲೆ ತೋರಿಸೋದು. ಹಾಗೆ ಅಲ್ವಾ ಫ್ರೆಂಡ್ಸ್. ಯಾರಿಲ್ಲ ಅಂದರೆ ನಮ್ಮ ಹಸ್ಬೆಂಡ್ಗಳೇ ನಮಗೆಲ್ಲ. ಕಷ್ಟ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಖುಷಿ ಆಗಲಿ, ಎಲ್ಲ ಕೂಡ ಅವ್ರ ಹತ್ರನೇ ನನಗೆ ಜಾಸ್ತಿ ಬಾಂಡಿಂಗ್ ಇರೋವಂಥದ್ದು. ಸೊ ನನ್ನ ಒಂದು ಕೆಲಸಗಳು ಕೂಡ ಅವರು ಶೇರ್ ಮಾಡ್ಕೊತಾರೆ. ಸೊ ಹಾಗಾಗಿ ಇವಾಗ ನಾನು ನಾಷ್ಟಕ್ಕೂ ಕೂಡ ರೆಡಿ ಮಾಡ್ಕೊಂಬಿಡೋಣ, ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಈ ಜಗಳಕ್ಕೆ ಬಂದುಬಿಡೋಣ. ಸೊ ಇದೇ ರೀತಿ ಏನು ಜಗಳ ಮಾಡ್ತಾ ಇದ್ದಾರಂತೆ. ಅಂದರೆ ಏನು ಒಂದು ಸ್ಯಾರಿಗೋಸ್ಕರ ಜಗಳ ಆಯ್ತಂತೆ. ನನಗೆ ಕಮೆಂಟ್ ಬಂದಿದ್ದರಿಂದ ನಾನು ಮಾತಾಡ್ತಾ ಇದ್ದೀನಿ. ನನಗದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನನಗೆ ಎಲ್ಲಿ ಟ್ರಿಗರ್ ಆಯಿತು, ನನಗೆ ಎಲ್ಲಿ ಕೋಪ ಬಂತು ಅಂದರೆ, ಚಿಕ್ಕ ಯೂಟ್ಯೂಬರ್ಸರ್ ಬಗ್ಗೆ ಮಾತಾಡೋದಕ್ಕೆ ನೀವ್ಯಾರು? ಚಿಕ್ಕ ಯೂಟ್ಯೂಬರ್ಸ್ ಅಂತ ಹೇಳಿದ್ರೆ ಏನು ಅರ್ಥ? ನನಗೆ ಆ ಮಾತಲ್ಲಿ ನನಗೆ ಮೀನಿಂಗ್ ಇದೆಯಾ ಅಂತ ನನಗೆ ಜಾಸ್ತಿ ಒಂಥರ ಬೇಜಾರು ಅನ್ನೋದಕ್ಕೂ ಹೇಳೋದಕ್ಕಾಗಲ್ಲ, ಆ ರೀತಿ ಸಿಚುವೇಶನ್ನು. ಯಾಕೆ ಅಂದರೆ ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲೇ ನಿಮಗೆ ಲಕ್ಷ ವ್ಯೂಸು, ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ಬಿಡ್ತಾರೆ. ಎಲ್ಲರೂ ಕೂಡ ಚಿಕ್ಕದ್ರಿಂದ ತಾನೇ ದೊಡ್ಡವರಾಗುವಂಥದ್ದು. ನಾವುಗಳು ಅಷ್ಟೇ, ಚಿಕ್ಕ ಹುಟ್ಟಿದಾಗೆ ಕೂಡ ದೊಡ್ಡವರಾಗ್ಬಿಟ್ವಾ, ತಾತ ಅಜ್ಜಿಗಳಾಗ್ಬಿಡ್ತೀವ? ಇಲ್ಲ ಅಲ್ವಾ. ಏನು ಚಿಕ್ಕವರಾಗಿರ್ತೀವೋ ಆನಂತರನೇ ದೊಡ್ಡವರಾಗೋದಕ್ಕೂ ಸಾಧ್ಯ. ಚಿಕ್ಕದಿಂದನೇ ತಾನೇ ಗೆಲುವು ಕೂಡ. ಇವ್ರು ಯಾಕೆ ಚಿಕ್ಕ ಯೂಟ್ಯೂಬರ್ಸ್, ನಿನ್ನ ಕೈಲಿಂದ ಏನಾಗ್ಬಿಡುತ್ತೆ, ನಾನು ತುಂಬ ಬೆಳೆದ್ಬಿಟ್ಟಿದ್ದೀನಿ ಅನ್ನೋ ಅಹಮ್ಮು ಯಾರ ತಲೆಯಲ್ಲಿರುತ್ತೋ ಅವರಷ್ಟೇ ಈ ರೀತಿ ಮಾತಾಡೋದಕ್ಕಾಗೋದು. ಸೊ ಚಿಕ್ಕ ಯೂಟ್ಯೂಬರ್ಸ್ ಅಂತ ಹೇಳಿದ್ದಕ್ಕೇ ಇದು ಒಂದಷ್ಟು ದೊಡ್ಡ ಇಶ್ಯೂ ಆಗಿರೋವಂಥದ್ದು. ಯಾಕೆ ಹೇಳಿ, ಎಲ್ಲರೂ ಕಷ್ಟಪಟ್ಟು ಯೂಟ್ಯೂಬನ್ನು ಮಾಡ್ತಾ ಇರ್ತಾರೆ. ಅವ್ರ ಮನೇಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಅಲ್ವಾ.
ಮನೆಯಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ತೋರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಕೆಲಸ ಇಟ್ಕೊಂಡು ನಾನು ಕೂಡ ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಂಥದ್ದು ನನಗೇನು ಅಲ್ವಾ. ಸೊ ಅವ್ರ ಮನೇಲಿ ಏನೇನು ಇರುತ್ತೋ ಅಲ್ವಾ, ಅವರು ಒಂದು ಕನಸಿರುತ್ತೆ ನಾವು ಯೂಟ್ಯೂಬರ್ ಆಗಬೇಕು ಅಂತ. ಸೊ ಅವರೆಲ್ಲರೂ ಕೂಡ ಅವ್ರವ್ರದ್ದೇ ಕಷ್ಟಗಳ ಜೊತೆಗೆ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಬಟ್ ಅವರಿಗೆ ಒಂದು ಅವಮಾನ, ಒಂದು ಏನೋ ಒಂಥರ ಚಿಕ್ಕ ಯೂಟ್ಯೂಬರ್ ಇವಳೇನು ಲೆಕ್ಕ ಅನ್ನೋ ಅಸಡ್ಡೆ ಥರ ನೋಡಿರೋ ಅಂಥದ್ದು ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ನಾನು ಕೂಡ ನೋಡಿದೆ, ಆಮೇಲೆ ಅವ್ರ ಕಮೆಂಟ್ ಬಂದಮೇಲೆ ನಾನು ವೀಡಿಯೋವನ್ನು ನೋಡಿದೆ. ಓಕೆನಾ. ಸೊ ಚಿಕ್ಕ ಯೂಟ್ಯೂಬರ್ಸ್ ಅಂತ ಅವರು ನೆಗ್ಲೆಕ್ಟ್ ಮಾಡಿರೋ ಅಂಥದ್ದು ಎದ್ದು ಕಾಣಿಸುತ್ತೆ. ಮತ್ತು ಹಾಗೆ ಅವ್ರ ಭಾಷೆ ಇದೆಯಲ್ಲ ನಿಜಕ್ಕೂ ಗ್ರೇಟ್. ಅಂಥ ಭಾಷೆ ಮಾತಾಡ್ತಾರೆ ಅವರು. ಮತ್ತು ಏನು ಹೇಳಿದ್ದಾರೆ ಅಂದರೆ ಅವ್ರ ಹಸ್ಬೆಂಡ್ನೆಲ್ಲ ಬೈದಿದ್ದಾರೆ, ಮತ್ತು ಅವ್ರ ಅತ್ತೆ ಕೂಡ ಬೈದಿದ್ದಾರೆ, ಹಸ್ಬೆಂಡ್ನ ಬೈದಿದ್ದಾರೆ, ಮಕ್ಕಳಿಗೆಲ್ಲ ಶಾಪ ಹಾಕಿದ್ದಾರೆ. ಅದಂತೂ ನಿಜಕ್ಕೂ ನನಗೆ ತುಂಬ ಬೇಜಾರು ತಂದಿದ್ದಂಥದ್ದು. 2 ದಿನ ಹಿಂದೆನೇ ಮಾಡಬೇಕು ಈ ವಿಡಿಯೋ ಅಂತ ಅಂದ್ಕೊಂಡೆ. ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ನನಗೆ ಇದನ್ನು ನೋಡಿಬಿಟ್ಟು. ಆ ರೀತಿ ಆಯಿತು. ಮತ್ತು ಏನಂದರೆ ಇವಾಗ ಇವರು ಕೂಡ ಗಂಡ ಸಪೋರ್ಟಿಂದನೇ ಕೂಡ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಇನ್ನೇನೋ ಒಂದು ಬಿಸ್ನೆಸ್ಸು, ಮತ್ತು ಯೂಟ್ಯೂಬು ಮಾಡ್ತಾ ಇರೋವಂಥದ್ದು ಎಲ್ಲ ಗಂಡನ ಸಪೋರ್ಟಿಂದನೇ ತಾನೇ ಮಾಡ್ತಾ ಇದ್ದಾರೆ. ಬಟ್ ಅವರ ಒಂದು ಇನ್ನೊಬ್ಬರು ಯೂಟ್ಯೂಬರ್ ಏನಿದ್ದಾರೋ ಅವ್ರ ಬಗ್ಗೆ ಏನು ಹೇಳಿದ್ದಾರೆ, ಹೆಂಡ್ತಿನ ಬಿಟ್ಬಿಟ್ಟು ಕೂತಿದ್ಯಾ, ಅದ್ಬಸ್ತಲ್ಲಿ ಇಟ್ಕೊಳಕ್ಕಾಗಲ್ವ ನೀನು ಹೆಂಡ್ತಿನ? ಏನ ಮಾತು ಅದ್ಬಸ್ತು ಅಂತ ಅಂದರೆ ಏನು? ಗಂಡ ಹೆಂಡ್ತಿ ಇವಾಗ ಏನೋ ಒಂದು ಜಗಳ ಆದ್ರೂ ಗಂಡ ಹೆಂಡ್ತಿಗೆ ಹೇಳೋದು, ಹೆಂಡ್ತಿ ಗಂಡಂಗೆ ಹೇಳೋದು, ಇಬ್ಬರು ಸಪೋರ್ಟ್ ಮಾಡೋದು ಇದ್ದೇ ಇರುತ್ತೆ. ನಾನು ಇವ್ರ ಜಗಳದ ಬಗ್ಗೆ ನಾನು ಮಾತಾಡ್ತಾನೇ ಇಲ್ಲ. ಓಕೆನಾ. ಬಟ್ ಇವರು ಹೇಳಿದ್ದು, ಚಿಕ್ಕ ಯೂಟ್ಯೂಬರ್ಸ್ ಬಗ್ಗೆ ಹೇಳಿದ್ದು, ಮಕ್ಕಳಿಗೆ ಶಾಪ ಹಾಕಿರುವಂಥದ್ದು, ಇದು ಮೇಯ್ನ್ ಟ್ರಿಗರ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಕರ್ಮ ರಿಟರ್ನ್ಸ್ ತುಂಬ ಸರಿ ಹೇಳಿದ್ದಾರೆ. ಕರ್ಮ ರಿಟರ್ನ್ಸ್ ಅಂತ ಯಾರು ಮಾಡ್ತಾ ಇರೋದಲ್ಲಿ ಕರ್ಮನ? ಅಲ್ಲ, ಕರ್ಮ ರಿಟರ್ನ್ಸ್ ಅನ್ನೋ ಪದಕ್ಕೆ ಅರ್ಥನಾದರೂ ಗೊತ್ತಾ? ಅವರೇ ತಪ್ಪಿಟ್ಕೊಂಡು ಅವ್ರು ಮತ್ತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾನೆ ಇದ್ದಾರೆ. ಅದು ಎಷ್ಟು ಸರಿನೋ ಅಂತ ನಿಜಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಇಷ್ಟೇ ಕಾರಣ. ಚಿಕ್ಕ ಯೂಟ್ಯೂಬರ್ಸ್ ಅಂದಿದ ತಕ್ಷಣ ಏನು ಅವ್ರಿಗೇನು ಕೆಲಸ ಕಾರ್ಯ ಇಲ್ಲ, ಬಿಟ್ಬಿಟ್ಟು ಸುಮ್ಮನೆ ಶೋಕಿಗೋಸ್ಕರ ಏನೋ ಒಂದು ಇದಕ್ಕೋಸ್ಕರ ಮಾಡ್ಕೊಂಡು ಕೂತಿರ್ತಾರೆ ಯೂಟ್ಯೂಬ್ನ ಅಂತ ಅಂದ್ಕೊಬೇಡಿ. ಅವ್ರನ್ನೂ ಕೂಡ ಒಳ್ಳೆ ಕಡೆಗಣಿಸ್ಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಅವರು ತುಂಬ ಕಷ್ಟಪಟ್ಟೆ ಯೂಟ್ಯೂಬ್ನ ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದಿನ ಅವರು ಕೂಡ ದೊಡ್ಡ ಯೂಟ್ಯೂಬರ್ಸ್ ಆಗಬೇಕು ಅಂತಲೇ ಯೂಟ್ಯೂಬ್ನ ಮಾಡ್ತಾ ಇರ್ತಾರೆ. ಓಕೆನಾ. ಇವರೇನು ದೊಡ್ಡ ಯೂಟ್ಯೂಬರ್ಸಾ? 1000 ಅಷ್ಟೇ ಅವ್ರದ್ದು ಇರೋವಂಥದ್ದು. 1000 ಇದರಲ್ಲೇ ಲಕ್ಷ ಮಿಲಿಯನ್ಸು ಇರೋ ಸಬ್ಸ್ಕ್ರೈಬರ್ಸ್ಗಳು ಇರೋವಂಥ ಅವರು ಇದ್ದಾರೆ. ಓಕೆನಾ. ಈಗ ಎಲ್ಲ ಆಗಿರೋ ಸಬ್ಸ್ಕ್ರೈಬರ್ಸ್ ಎಲ್ಲ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ರೆ ಏನು ಮಾಡ್ತಾರೆ? 0 ಬಂದುಬಿಟ್ರೆ ಏನು ಮಾಡ್ತಾರೆ? ಆವಾಗ ಇವರು ಚಿಕ್ಕ ಯೂಟ್ಯೂಬರೇ ತಾನೇ. ಇವ್ರು ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ನ ಅವರು ಚಿಕ್ಕ ಯೂಟ್ಯೂಬರಿಂದನೇ ದೊಡ್ಡ ಯೂಟ್ಯೂಬರ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಸೊ ಎಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಬೇಕು, ಹಿಂದಿಂದ ನೆನೆಸ್ಕೊಬೇಕು, ಇಮ್ಡಿ ಕಾಲು ತೊಳ್ಕೊಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅದು 100% ಸತ್ಯ. ಓಕೆನಾ. ಫಸ್ಟು ನೀವು ಹೆಂಗಿದ್ರಿ, ನೀವು ಯಾವ ರೀತಿ ಇದ್ರಿ ಅಂತ ಕೂಡ ನೆನೆಸ್ಕೊಳ್ಳಿ. ಅದನ್ನು ಬಿಟ್ಟು ಚಿಕ್ಕ ಯೂಟ್ಯೂಬರ್ ಇವಳ ಕೈಲಿ ಏನಾಗುತ್ತೆ, ಧಮ್ಕಿ ಹಾಕೋದು, ವಾಟ್ಸಪ್ಪಲ್ಲಿ ಬಂದು ಧೈರ್ಯ ಇದ್ದರೆ ಮೆಸೇಜ್ ಮಾಡಿ ಆ ಥರ ಧಮ್ಕಿ ಹಾಕೋದು, ನಿಜಕ್ಕೂ ನನಗೆ ಬೇಜಾರಾಯಿತು. ಒಟ್ನಲ್ಲಿ ನಾನು ಅವರ ಒಂದು ಚಾನಲ್ ಕೂಡ ನೋಡಲ್ಲ, ಇವ್ರ ಚಾನಲ್ ಕೂಡ ನೋಡಲ್ಲ. ಎಲ್ಲ ಈ ರೀತಿ ಆಗ್ತಾ ಇದೆಯಲ್ಲ, ಚಿಕ್ಕ ಯೂಟ್ಯೂಬರ್ಸ್ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ, ನಿನಗೇನು ಅನಿಸಿಲ್ವಾ ಅಂತ ನನಗೆ ಕಮೆಂಟ್ ಬಂದಿದ್ದಕ್ಕೆ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಚಿಕ್ಕ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ. ನಿಮ್ದು ಏನು ಪರ್ಸ್ನಲ್ ಇದೆಯೋ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮಿಬ್ಬರು ಜಗಳದಲ್ಲಿ ಇವ್ರನ್ನೆಲ್ಲ ತೊಗೊಂಬರ್ಬೇಡಿ. ಏನೋ ಹೇಳ್ತಾರಲ್ಲ, ಗಂಡ ಹೆಂಡ್ತಿ ಜಗಳದಲ್ಲಿ ಕೂಸು ಬಡವ ಆಯ್ತಂತೆ, ಆ ರೀತಿ ಮಾಡಿಟ್ಟಿದ್ದಾರೆ ಇವಾಗ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ, ಕಂಪ್ಲೇಂಟ್ವರೆಗೂ ಹೋಗ್ತಾ ಇದೆ ಅದು. ನನಗಂತೂ ಎಲ್ಲಿಗೋಗ್ರಿಗೂ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಆದಷ್ಟು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋದನ್ನ ಬಿಟ್ಬಿಡಿ. ಆ ಒಂದು ಜಗಳದ ಬಗ್ಗೆ, ಇದು ಚಿಕ್ಕ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿರೋದಕ್ಕೆ ನಾನು ಕೂಡ ಅಪ್ಲೋಡ್ ಮಾಡ್ತಾ ಇರೋದು. ಇನ್ಯಾವುದೇ ಉದ್ದೇಶ, ಇನ್ಯಾವುದೇ ಇದು ಇಲ್ಲ ನನಗೆ. ಅವ್ರ ಮೇಲೆ ದ್ವೇಷ ಕೂಡ ಇಲ್ಲ, ಇವ್ರ ಮೇಲೆ ದ್ವೇಷ ಕೂಡ ಇಲ್ಲ ನನಗೆ. ಇಬ್ಬರೂ ಒಂದೇ. ಬಟ್ ಆದರೆ ಮಾತಾಡಿದ್ರಲ್ಲಿ ಸ್ವಲ್ಪ ಅವ್ರದ್ದು ತಪ್ಪಿದೆ ಅಂತ ಅನ್ನಿಸಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನ್ಯಾಯ ಎಲ್ಲಿದೆಯೋ ಅಲ್ಲೇ ಎಲ್ಲರೂ ಕೂಡ ಮಾತಾಡೋ ಅಂಥದ್ದು. ಸೊ ನನ್ನ ಮಾತಲ್ಲಿ, ನನ್ನ ಇದರಲ್ಲಿ ನಿಮಗೆ ಯಾರಿಗಾದ್ರೂ ಬೇಜಾರಾಗಿದೆ, ನಿಜಕ್ಕೂ ನಾನು ಸಾರಿ ಕೇಳಲ್ಲ. ಯಾಕಂದರೆ ನಾನೇ ಕೇಳಿಸ್ಕೊಂಡಿದ್ದೀನಿ, ಆಡಿಯೋಗಳೆಲ್ಲ ನಾನು ಕೇಳಿಸ್ಕೊಂಡು ನಾನು ಮಾತಾಡಿರೋ ಅಂಥದ್ದು. ಸೊ ಹಾಗಾಗಿ ಬೇಜಾರಾಗಿದೆ. ನೀವು ಕೂಡ ಒಂದ್ಸರಿ ಹೋಗಿ ಅದನ್ನು ವಿಡಿಯೋವನ್ನು ಚೆಕ್ ಮಾಡಿ, ಅವ್ರು ಯಾವ ರೀತಿ ಬೈದಿದ್ದಾರೆ, ಯಾವ ರೀತಿ ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಓಕೆನಾ. ಬಟ್ ಆದರೆ ಅವ್ರಿಗೆ ಮರ್ಯಾದೆ ಕೊಟ್ಟು ತೊಗೊಳ್ಳೋ ಅಂಥದ್ದು ಕಡಿಮೆ.
ಈಗ ಏನು ಹೇಳ್ತಾರೆ, ಮದ ಬಂದಿರೋ ಆನೆ ಅಂತ ಹೇಳ್ತಾರಲ್ಲ, ನಾನು ತುಂಬ ಬೆಳೆದ್ಬಿಟ್ಟಿದ್ದೀನಿ, ನಾನು ತುಂಬ ಎತ್ತರದಲ್ಲಿದ್ದೀನಿ, ನಂದು ಇನ್ನೇನಿಲ್ಲ, ನಾನು ಫುಲ್ಲು ಮೇಲೆ ಟಾಪು ಅಂತ ಯಾರಿಗೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೋ ಅವರೆಲ್ಲ ಹೀಗೆ ಆಡೋವಂಥದ್ದು ಅಂತ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ. ಸೊ ನಿಮ್ಮ ಜಗಳ ಏನಿದೆಯೋ ಅದನ್ನು ನೀವೇ ಪರ್ಸ್ನಲಿ ಕ್ಲಿಯರ್ ಮಾಡ್ಕೊಳ್ಳಿ, ಬಟ್ ಅದನ್ನು ಇಲ್ಲಿ ತನಕ ತರಬೇಡಿ, ಅಷ್ಟೇ ನನ್ನ ಉದ್ದೇಶ. ಯಾರಿಗೂ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ಇದರಲ್ಲಿಲ್ಲ. ಸೊ ಅದು ಒಂದೇ ಒಂದು, ಇವರು ಸ್ಯಾರಿ ಬದಲಾಯಿಸಿ ಕೊಟ್ಟಿದ್ರು ಅಲ್ಲಿ ಅದು ಮುಗ್ದೋಗ್ತಾ ಇತ್ತು, ಅಥವಾ ದುಡ್ಡನ್ನು ವಾಪಸ್ ಹಾಕಿದ್ರು ಅದು ಅಲ್ಲಿ ಮುಗ್ದೋಗ್ತಾ ಇತ್ತು. ಬಟ್ ಅದನ್ನು ಜಾಸ್ತಿ ಎಳ್ಕೊಂಡು ಹೋಗಿರೋವಂಥದ್ರಿಂದನೇ ಇವಾಗ ಜಾಸ್ತಿ ಇಶ್ಯೂ ಆಗಿರೋ ಅಂಥದ್ದು. ಬಟ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡೋ ಪರಿಸ್ಥಿತಿ ಬಂದಿರೋ ಅಂಥದ್ದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇದ್ಯಾವುದೇ ಉದ್ದೇಶಪೂರ್ವಕವಾಗಿ ನಾನು ಮಾಡಿರೋ ಅಂಥದ್ದೆಲ್ಲ, ನನಗೆ ಮೆಸೇಜ್ ಬಂದಿತ್ತು, ಓಕೆನಾ ಈ ರೀತಿ ಆಗ್ತಾ ಇದೆ ಅಂತ, ಹಾಗಾಗಿ ನಾನು ಮಾತಾಡಿದ್ದೀನಿ. ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ನಾನು ಮಾತಾಡಿದ್ದೀನಿ. ಯಾರಿಗಾದರೂ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ನಾಷ್ಟವನ್ನು ತಿಂತಾಯಿದ್ದೀನಿ. ಅಮೋಘ್ನ ಸ್ಕೂಲಿಗೆ ಕಳಿಸಿ ಇಷ್ಟೆಲ್ಲ ಮಾಡಿ ಇವಾಗ ನಾನು ಕೂಡ ನಾಷ್ಟವನ್ನು ತಿಂತಾಯಿದ್ದೀನಿ. ಸೊ ಪಲಾವ್ ಮಾಡಿದ್ದೆ. ಅಮೋಘ್ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ನಾನು ಪಾತ್ರೆ ಎಲ್ಲ ತೊಳೆದು ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ನಾಷ್ಟ ತಿಂತಾಯಿದ್ದೀನಿ. ಬೆಳಿಗ್ಗೆ ಒಂದೊಂದ್ಸಲಿ ಬೇಗನೆ ಸ್ನಾನ ಮಾಡ್ಕೊತೀನಿ, ಒಂದೊಂದ್ಸಲಿ ಲೇಟ್ ಆಗುತ್ತೆ. ಸೊ ಈ ಒಂದು ಜಗಳದ ಒಂದು ಪ್ರಸ್ತಾಪನೆ ಇಲ್ಲಿ ಬಂದಿದ್ದಕ್ಕೆ ನಾನು ಅರ್ಧ ವ್ಲಾಗ್ನ ನಾನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಸೊ ನೋಡ್ತಾ ನಿಮಗೆ ಗೊತ್ತಾಗಿರುತ್ತೆ. ಅಮೋಘ್ ಸ್ನಾನ ಮಾಡ್ಕೊಂಬಂದಿದ್ದು, ನಾನು ನಾಷ್ಟಕ್ಕೆ ರೆಡಿ ಮಾಡಿದ್ದು, ನಮ್ಮ ಮನೆಯವ್ರು ಕೂಡ ಪೂಜೆ ಮಾಡ್ತಾರೆ. ಮನೆಯವರು ಪೂಜೆ ಮಾಡಾದಮೇಲೆ ಫಸ್ಟು ಅವರೇ ಸ್ನಾನ ಮಾಡಿಸೋದು ಮಕ್ಕಳಿಗೆ. ಅವರು ಸ್ನಾನ ಮಾಡಿಕೊಂಡು ಮಕ್ಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಅವರು ಪೂಜೆ ಮಾಡೋಷ್ಟರಲ್ಲಿ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿರ್ತೀನಿ. ರೆಡಿ ಮಾಡಿ ಮಕ್ಕಳನ್ನು ಕೂಡ ರೆಡಿ ಮಾಡಿ, ಸಾನ್ವಿ ಕೂಡ ಹೋಗಬೇಕು ಅಮೋಘ್ನ ಬಿಡೋದಕ್ಕೆ. ನೋಡಿರ್ತೀರ ನೀವು ಆಲ್ರೆಡಿ. ಸಾನ್ವಿ ಕೂಡ ಹೋಗಿ ಅಮೋಘನ ಬಿಟ್ಟು ಬರ್ತಾಳೆ. ಆಮೇಲೆ ನಾಷ್ಟ ತಿಂದಮೇಲೆ ಅವ್ರ ಅಪ್ಪ ಹೊರಡೋದಿರುತ್ತೆ, ನೋಡ್ತಾ ಇರ್ಬೋದು. ಈಗ ಅಮ್ಮನ ಒಂದ್ಸಲಿ ಡ್ರಾಪ್ ಮಾಡಿ ಬಂದು ಸ್ಕೂಲಿಗೆ, ಆ ನಂತರ ಬಂದು ಅವ್ರ ಅಪ್ಪನೂ ಕೂಡ ಡ್ರಾಪ್ ಮಾಡ್ತಾ ಇದ್ದಾಳೆ. ಸೊ ಡೈಲಿ ಇದು ಯಾವಾಗಲೂ ಅವ್ರದ್ದು ರೋಟೀನ್. ಅವ್ರ ಅಪ್ಪ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಳು ಒಂದು ರೌಂಡ್ ಹೋಗಿ ಬರಲೇಬೇಕು, ಇಲ್ಲಾಂದರೆ ಸಮಾಧಾನ ಇಲ್ಲ. ಅವರು ಏನಾದರೂ ಅಪ್ಪಿ ತಪ್ಪಿ ಅವಳು ಸುಮ್ಮನೆ ಇದ್ದಾಳೆ, ಕಣ್ ತಪ್ಪಿಸಿ ಹೋಗ್ಬಿಡೋಣ ಅಂತ ಏನಾದರೂ ಯಾಮರ್ಸಿ ಹೋದರೂ ಕೂಡ, ನೆನಪಾದ್ರೂ ಕೂಡ 1 ಅವರ್ ಅಳ್ತಾಳೆ ಅವಳು. ಸುಮ್ಮನಿರೋ ಮಗಳೇ ಅಲ್ಲ ಅವಳು. ಸೊ ಇವಾಗ ನಮ್ಮ ಮನೆಯವ್ರು ಕೂಡ ಆಫೀಸಿಗೆ ಹೊರಡ್ತಾ ಇದ್ದಾರೆ. ಆಲ್ರೆಡಿ ಟೈಮ್ ಆಗಿದೆ. ರಾಜರಾಜೇಶ್ವರಿ ತಾಯಿ ಗಂಟೆ ಬಾರಿಸ್ತಾ ಇದೆ, ಕೇಳಿಸ್ತಾ ಇರ್ಬೋದು. ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಗಂಟೆ ಬಾರಿಸ್ತಾ ಇದೆ ದೇವಸ್ಥಾನದ್ದು. ಸೊ ನನಗೆ ಆ ಥರ ನಾನೇನಾದರೂ ನಿನ್ಸ್ಕೊಂಡಾಗ, ಏನಾದರೂ ಮಾಡ್ತಾ ಇದ್ದಾಗ, ಪೂಜೆ ಮಾಡ್ತಾ ಇದ್ದಾಗ ರಾಜರಾಜೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನನಗದೇನೋ ಒಂಥರ ಖುಷಿ ಆಗುತ್ತೆ ಅನ್ನೋ ಒಂದು ಇದು ಭಾವನೆ, ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಆಮೇಲೆ ಅವ್ರು ಹೊರಟ ಮೇಲೆ ಸಾನ್ವಿನೂ ಕೂಡ ನಾನು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳನ್ನ ಮಲಗಿಸಿ, ನಾನು ಸ್ವಲ್ಪ ಯೂಟ್ಯೂಬರ್ ಅಲ್ವಾ, ಎಡಿಟಿಂಗ್ ಇರುತ್ತೆ, ಮತ್ತು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಎಡಿಟಿಂಗ್ ಮಾಡ್ತಾ ಇರ್ತೀನಿ. ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪ ಆಮೇಲೆ ಒಂದು 11:30, ಆಲ್ಮೋಸ್ಟ್ 12 ಗಂಟೆ ಆವಾಗ ಬರ್ತೀನಿ ಅಡುಗೆ ಮಾಡೋದಕ್ಕೆ. ಅವಳು ಮಲಗಿಸಿ ಒಂದು ಸ್ವಲ್ಪ ಎಡಿಟಿಂಗ್ ಇದ್ದರೆ ಏನಾದರೂ ಮಾಡಿಕೊಂಡು ಆಮೇಲೆ ಬರ್ತೀನಿ ಅಡುಗೆ ಮಾಡೋದಕ್ಕೆ. ಆಮೇಲೆ ಅಡುಗೆ ಮಾಡಿ ಮತ್ತು ಆ ಪ್ರಕಾರ ನಡೀತಾ ಇರುತ್ತೆ. ಸೊ ಇವತ್ತು ಇಲ್ಲಿ ಈ ಒಂದು ಅಡುಗೆಗೆ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡೇಗೆ ನಾನು ಇಲ್ಲಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ ನೆಕ್ಸ್ಟು ಆಫ್ಟರ್ನೂನಿಂದ ಯಾವ ರೀತಿ ಇರುತ್ತೆ ಡೈಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನುಗ್ಗೆಕಾಯಿನ ಕವರಲ್ಲಿ ಕಟ್ಟಿ ಎತ್ತಿಟ್ಟಿದೆ. ಸೊ ಅದನ್ನು ಬಿಡಿಸ್ಕೊಂಡು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು 10 ನಿಮಿಷ ಆಗಲಿಲ್ಲ, ಆಲ್ರೆಡಿ ಕೂಡ ಸಾನ್ವಿ ಬಂದಳು. ಸೊ ಇವಳನ್ನ ಸುಧಾರಿಸ್ಕೊಂಡು ಅವಳನ್ನ ಹೋಗಿ ಮಲಗಿಸ್ತಾ ಬರಬೇಕು, ಇಲ್ಲ ಅವಳನ್ನ ಎತ್ಕೊಂಡೇ ನಾನು ಅಡುಗೆ ಮಾಡಬೇಕು. ಈ ರೀತಿ ಸಿಚುವೇಶನ್ ಇರುತ್ತೆ. ಅವಳನ್ನ ಸುಧಾರಿಸ್ಕೊಂಡು ನಾನು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ. ಮತ್ತೆ ಅಮ್ಮಗನ ಸ್ಕೂಲಿಂದ ಅವ್ರ ಅಪ್ಪ ಬರ್ತಾರೆ. ಈ ರೀತಿ ನಂದು ಡೈಲಿ ರುಟೀನ್ ನಡೀತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ ಯಾರಿಗಾದರೂ ಅಸಮಾಧಾನ ಇದ್ದರೆ ಸಾರಿ. ಅಂದರೆ ನಿಮಗೇನು ಅನಿಸುತ್ತೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನನ್ನ ಒಂದು ಅಭಿಪ್ರಾಯವನ್ನು ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.